ಈಗೇನು ಹೇಳಿದ್ರು? ಇವಾಗ ಸುಬ್ರಹ್ಮಣ್ಯ ಸ್ವಾಮಿ ಏನು ಹೇಳಿದ್ರು? ಏನಂತ? ಕೆಲವರಿಗೆ ಕಾಯಿಲೆ ಇದು, ಒಳ್ಳೇದಾದ್ರೂ ರಾಜೀನಾಮೆ ಕೊಡು ಅಂತ ಹೇಳೋದು, ಕೆಟ್ಟದಾದ್ರೂ ರಾಜೀನಾಮೆ ಕೊಡು ಅಂತ ಹೇಳೋದು. ಆ ಮಾತುಗಳಿಗೆ ಬೆಲೆ ಇಲ್ದಂಗೆ ಆಗೋಗುತ್ತೆ. ನಾನು ಅದಕ್ಕೋಸ್ಕರ ಹೇಳಿದೆ, ಖರ್ಗೆಗೆ ಮೊದಲನೇದಾಗಿ ಅಭಿನಂದನೆ ಯಾಕೆ ಸಲ್ಲಿಸಿದೆ ನಾನು? ಜವಾಬ್ದಾರಿ ಇರುತ್ತಾ ಒಂದು ರಾಷ್ಟ್ರೀಯ ಪಕ್ಷದ ಒಂದು ವಿರೋಧ ಪಕ್ಷ ನಾಯಕ, ರಾಷ್ಟ್ರೀಯ ಅಧ್ಯಕ್ಷರು ಇದ್ರ ದುರುಪಯೋಗ ಮಾಡ್ಕೋಬೋದಿತ್ತು ಅವರು. ಇವತ್ತು ಅಷ್ಟೇ ಅಲ್ಲಿ ನಿಲ್ಸಿಲ್ಲ, ಇವತ್ತು ಇಡೀ ದೇಶದ ಅವ್ರ ಪಕ್ಷದ ಕಾರ್ಯಕರ್ತ ಕರೆ ಕೊಟ್ಟಿದ್ದಾರೆ. ಇದು ಅನ್ಯಾಯ ನಡೆದಿದೆ, ಇದು ವಿರುದ್ಧ ಹೋರಾಟ ಮಾಡಬೇಕಾಗತ್ತೆ, ನೀವು ಮೆರವಣಿಗೆ ಅದು ಇದು ಕರೆ ಕೊಟ್ಟಿದ್ದಾರೆ. ಯಾರು ಬರಲಿಲ್ಲ? ಯಾವ ಸಭೆಗೆ? ನಾನು ಹೇಳ್ತಿಲ್ಲಲ್ಲ, ಪ್ರಧಾನಮಂತ್ರಿ ಜವಾಬ್ದಾರಿ ಎಷ್ಟಿರುತ್ತೆ ಅನ್ನೋದು ಪಾಪ ಪ್ರಧಾನಮಂತ್ರಿ ಆಗಿಲ್ದಿರಂತ ವ್ಯಕ್ತಿಗಳಿಗೆ ಗೊತ್ತಿರಲ್ಲ. ನಮ್ಮ ಎದುರಿಗೆ ಹೆಣಗಳಿಗೆ ಇಟ್ಕೊಂಡು ಕುಂತಂತ ಸಂದರ್ಭದಲ್ಲಿ ಸಭೆಗೆ ಹೋಗಿ ಕೂತ್ಕೋಬೇಕಾ? ಸಭೆ ನಡೆಸಲೇಬೇಕು ಅನ್ನೋ ಚಟ ಇದ್ದಿದ್ರೆ ಫಾರಿಂದ ಕೆಂಪುಕೋಟೆಗೂ ಬರಲಿಲ್ಲ. ಅವರು ಏರ್ಪೋರ್ಟಲ್ಲಿ ಮೀಟಿಂಗ್ ಮಾಡಿದ್ರು, ಅಲ್ಲೇ ಡಿಸಿಷನ್ ತಗೊಂಡ್ರು. ಸಭೆ ಮಾಡಬೇಕು ಅನ್ನೋಂಥ ಚಟ ಇರಲಿಲ್ಲ. ಯಾರತ್ರ ಚಟ ಮಾಡಬೇಕು, ಯಾರತ್ರ ಇನ್ಫಾರ್ಮೇಶನ್ ತಗೋಬೇಕು? ಯಾಕಂದ್ರೆ ಪ್ರೈಮ್ ಮಿನಿಸ್ಟರ್ ಮಾಡಿದ್ದು ಎಲ್ಲವನ್ನ ಡಿಫೆಂಡ್ ಮಾಡ್ಕೊಳಕ್ ಹೋಗಲ್ಲ. ಅವ್ರ ಜವಾಬ್ದಾರಿ ಐತೆ, ಅವ್ರ ಜವಾಬ್ದಾರಿ ತಕ್ಕಂತೆ ಮಾಡಿದ್ದಾರೆ. ರಾಷ್ಟ್ರಪತಿನ ಭೇಟಿ ಮಾಡಕ್ಕೆ ಅವ್ರು ಹೋಗಿಲ್ಲ. ಹುಡುಕಿದ್ರೆ ಹುಡುಕ್ಬೋದು, ಅಲ್ಲಾಕೆ ಹೋಗ್ಲಿಲ್ಲ, ಇಲ್ಲಾಕೆ ಹೋಗ್ಲಿಲ್ಲ. ನಾನು ಅದಕ್ಕೋಸ್ಕರ ಅವರ ಬೇಸರ ವ್ಯಕ್ತಪಡಿಸಿರಬಹುದು, ನಾನು ಇಲ್ಲ ಅಂದಿಲ್ಲ, ಅವರ ಅಪೇಕ್ಷೆ ಅದು. ಆದರೆ ಒಬ್ಬ ರಾಷ್ಟ್ರೀಯ ಪಕ್ಷದ ನಾಯಕ ಹೇಗಿರಬೇಕು ಅನ್ನೋದನ್ನು ವಿರೋಧ ಪಕ್ಷ ನಾಯಕ ತೋರಿಸ್ಕೊಟ್ಟಿದ್ದಾರೆ. ನಾನು ಅದಕ್ಕೆ ಅವ್ರಿಗೆ ಅಭಿನಂದನೆ ಸಲ್ಲಿಸಿದ್ದೇನೆ. ಗೊತ್ತಿಲ್ಲ ನನಗೆ, ಇವಾಗ ಯಾಕೆ ಹೇಳಿ ನಾನು ಅವ್ರ ಅಭಿನಂದನೆ ಸಲ್ಲಿಸಿರ್ಬೇಕಾದ್ರೆ ನಿಜಕ್ಕೂ ಕೂಡ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಊಹೆ ಯಾಕೆ ಮಾಡಲಿ ನಾನು? ನೀನು ಪಕ್ಕದಲ್ಲಿರೋನು ಯಾರೋ ಚಾಕು ಹಾಕಿ ಹೊಡೆದ್ರೆ ಏನು ಹೇಳ್ತೀರಿ ಅಂತ ನೀವು ಕೇಳ್ರೆ, ನಿನ್ನ ಚಾಕುನೇ ಹಾಕಿಲ್ಲ, ಸುಮ್ಮನೆ ನಿನ್ನ ಮೇಲೆ ಯಾಕೆ ಆಪಾದನೆ ಮಾಡಲಿ? ದೇಶದ ಸಮಸ್ಯೆ, ದೇಶಕ್ಕೆ ಸಮಸ್ಯೆ ಬಂದಂತ ಸಂದರ್ಭದಲ್ಲೂ ಕೂಡ ಇಡೀ ದೇಶನ ಒಂದು ಅನ್ನಂತ ಹೇಳಂತ ಪರಿಸ್ಥಿತಿ ಇಲ್ಲದೆ ಇರೋಂಥ ಸಂದರ್ಭದಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಫಸ್ಟ್ ಹೇಳಿದ್ರು. ಇದು ನಾನು ಹೇಳಿದೆ, ಕೋಟ್ ಮಾಡಿದ್ದು. ಯಾವ ವಿರೋಧ ಪಕ್ಷವೂ ಮಾತಾಡಕ್ಕೆ ತಯಾರಿರಲಿಲ್ಲ. ಇದು ದೇಶದ ಮಣ್ಣಿನ ಗುಣ, ಇದು ಬೆಳೀತಾ ಇದೆ, ಬೆಳೀಲಿ, ಸಂತೋಷ ಪಟ್ಟೆ ನಾನು. ನಾನು ಇನ್ನೂ ಬೇರೆ ಪದ ಬಳಸಿದೆ, ನೆನ್ನೆ ನೀವು ಅಬ್ಸರ್ವ್ ಮಾಡಿದ್ರೋ ಇಲ್ಲೋ. ನಾನು ಇವಾಗ ಇಷ್ಟು ಮೂರು ಅಂಶ ನಾನು ಪ್ರಸ್ತಾಪ ಯಾಕೆ ಮಾಡಿದೆ ಅಂತಂದ್ರೆ, ಬರುವಂಥ ದಿನಗಳಲ್ಲಿ ಏನೇನಾಗತ್ತೆ ಬಿಡುತ್ತೆ ಗೊತ್ತಿಲ್ಲ. ಈ ಪ್ರಪಂಚದ ಭೂಮಂಡಲದಲ್ಲಿ ಮ್ಯಾಪ್ ಅಲ್ಲಿ ಪಾಕಿಸ್ತಾನನೇ ಇರಲ್ಲ. ನೀರಿಲ್ಲ ಅಂತ ತಕ್ಷಣ ಹೆಂಗ್ ಸಾಯ್ಬೇಕು ಅವ್ರು? ಉಳುಗುಳಿಗೆ ಒದ್ದಾಡ್ದಂಗೆ ಸಾಯ್ಬೇಕಾಗತ್ತೆ. ಭಾರತ ಪಾಕಿಸ್ತಾನ ಆಯ್ತಲ್ಲ, ಅದೇ ತಪ್ಪು. ನನ್ನ ದೇಶ ಬೇಕು, ನನ್ನ ದೇಹ ಎರಡು ತುಂಡು ಮಾಡಿ, ಭಾರತ ಎರಡು ತುಂಡು ಮಾಡಬೇಡಿ ಅಂತ ಮಹಾತ್ಮ ಗಾಂಧೀಜಿ ಅವ್ರು ಹೇಳಿದ್ರು. ಕಾಂಗ್ರೆಸ್ಗೆ ಕೇಳಲಿಲ್ಲ ಅವರು. ಕಾಂಗ್ರೆಸ್ ವಿಸರ್ಜನೆ ಮಾಡಿ ಅಂತ ಅವತ್ತೇ ಮಹಾತ್ಮ ಗಾಂಧಿ ಹೇಳಿದ್ರು. ಅಧಿಕಾರದ ಆಸೆಗೆ ಮಾಡಲಿಲ್ಲ. ನಾನು ಅದಕ್ಕೆ ವಿವರಕ್ಕೆ ಹೋಗಲ್ಲ. ನಾನು ಯಾಕೆ ಈ ಮೂರು ಅಂಶ ಪ್ರಸ್ತಾಪ ಮಾಡಿದೆ ಅಂತಂದ್ರೆ, ಇಡೀ ದೇಶ ಜನ ಮೆಚ್ಚಿರೋದು ಅಂಶ. ಮೋದಿನ ಒಬ್ಬ ಸಿದ್ಧಾಂತವಾದಿ ರಾಜಕಾರಣಿ ನಾಯಕ. ಎರಡನೇದು, ಇಡೀ ಹಿಂದೂ ಸಮಾಜ ಯಾರ ಹತ್ರ ಹೋಗಿ ಕೇಳ್ರಿ, ಏನ್ರಿ ಬಟ್ಟೆ ಬಿಚ್ಚಿ ನೋಡ್ತಾರಂತಲ್ರಿ, ಅವ್ನು ಕಮ್ಯುನಿಸ್ಟೋ ಮುಸ್ಲಿಂ ಲೀಗೋ ಇನ್ನೊಂದೋ ಗೊತ್ತಿಲ್ಲ ನನಗೆ. ಇಡೀ ಹಿಂದೂ ಸಮಾಜ ಒಂದಾಗಬೇಕು ಸ್ಫೂರ್ತಿ. ಎಲ್ಲ ವಿರೋಧ ಪಕ್ಷಗಳು ಒಟ್ಟಾಯ್ತು ಭಾರತ ಜೊತೆಗೆ. ಈ ಮೂರು ಅಂಶನ ನನಗೆ ಸ್ಫೂರ್ತಿ ಕೊಟ್ಟಿದ್ದು, ನನಗೆ ಪ್ರೇರಣೆ ಕೊಟ್ಟಿದ್ದು, ಅದನ್ನು ನಿಮ್ಗೆ ಗಮನಕ್ಕೆ ತಂದೆ.